ಕುತೂಹಲದಿಂದ ಇದ್ದದಕ್ಕಾಗಿ ಪಾಪ ಟೋಟೋ ಚಾನ್ ಅನ್ನು ಶಾಲೆಯನ್ನು ಬಿಟ್ಟು ಹೊರ ಹಾಕಿದರು. ಆದರೆ ಅವಳ ತಾಯಿ ಅವಳನ್ನು ಗದರಿಸಲಿಲ್ಲ, ಬೈಯಲಿಲ್ಲ. ಬದಲಾಗಿ ಅವಳ ಮೃದುವಾದ ಕೈಯನ್ನು ಹಿಡಿದು ಹೊಸ ಆರಂಭದ ಜಗತ್ತಿಗೆ ಕರೆದುಕೊಂಡು ಹೋದರು. ಈಗ ನಾವು ಹೊಸ ಶಾಲೆಯ ದ್ವಾರದಲ್ಲಿದ್ದೀವಿ. ದ ನ್ಯೂ ಸ್ಕೂಲ್. ಯಾರಪ್ಪ ಈ ಟೋಟೋ ಚಾನ್, ಅಂತದೇನ್ ಮಾಡಿದ್ಲು? ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಿಂದಿನ ಕಥೆಯನ್ನು ಹಾಕಿದ್ದೀವಿ. ಅದನ್ನ ನೋಡಿದ್ರೆ ಇನ್ನು ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಸಹ ಇದೆ, ಏಕೆಂದರೆ ಈ ಕತೆ ನಾವು ಬಿಟ್ಟ ಸ್ಥಳದಿಂದಲೇ ಮುಂದುವರಿಸುತ್ತಿದ್ದೇವೆ. ಬನ್ನಿ ಈಗ ವಿಡಿಯೋ ಒಳಗೆ ಹೋಗೋಣ. ಟೋಟೋ ಚಾನ್ ಒಂದು ನಿಮಿಷ ನಿಂತು ನೋಡುತ್ತಿದ್ದಳು. ಅವಳ ಹಳೆಯ ಶಾಲೆಯಲ್ಲಿ ಕಾಂಕ್ರೀಟಿನ ಎತ್ತರದ ಗಂಭೀರ ಗೇಟ್ಗಳಿದ್ದವು. ಆದರೆ ಹೊಸ ಶಾಲೆಯಲ್ಲಿ 2 ಚಿಕ್ಕದ ಮರದ ಕಾಂಡವೂ ಇತ್ತು. ಅದರಲ್ಲಿ ಇನ್ನು ಎಲೆಗಳು ಚಿಗುರುತ್ತಿತ್ತು. ಅವಳು ನಗುತ್ತಾ, ಬಹುಶಃ ಈ ಮರದ ಗೇಟ್ ದೊಡ್ಡದಾಗಿ ಆ ಟೆಲಿಫೋನ್ ಕಂಬಗಳನ್ನೇ ಮೀರಿಸಬಹುದು ಅಂತ ಹೇಳುತ್ತಿದ್ದಳು. ಹಾಗೆ ಗಾಳಿ ಶಾಲೆಯ ಬೋರ್ಡ್ಗೆ ಬೀಸಿತು. ಟೋಟೋ ಚಾನ್ ತಲೆಯನ್ನು ನೃತ್ಯ ಮಾಡೋ ತರ ತಿರುಗಿ ಓದಿದಳು. ಅಂತ ಏನೋ ಓದಿದಳು. ಹಾಗೆ ಪೊದೆಗಳ ಹಿಂದೆ ನೋಡಿದಾಗ ಅವಳಿಗೊಂದು ಆಶ್ಚರ್ಯ ವಿಷಯ ಕಾಣಿಸಿತು. ಅದನ್ನು ನೋಡಿದ ತಕ್ಷಣ ಅವಳ ಕಣ್ಣು ಅಗಲವಾಯಿತು. ಅಮ್ಮ, ಅದು ಟ್ರೈನಾ? ಶಾಲೆ ಒಳಗೆ ಟ್ರೈನಾ? ಹಾ ಹೌದು, ಆ ಶಾಲೆ 6 ಹಳೆಯ ರೈಲು ಬೋಗಿಯಿಂದ ಕಟ್ಟಲಾಗಿದೆ. ಮತ್ತೆ ಹಾಗೆ ಪ್ರಕಾಶವಾದ ಸೂರ್ಯದ ಕಿರಣಗಳು ಆ ತರಗತಿಯ ಕೊಠಡಿಗಳ ಮೇಲೆ ಮಿನುಗುತ್ತಿತ್ತು. ಇದನ್ನು ನೋಡಿದ ಟೋಟೋ ಚಾನ್ ಆಶ್ಚರ್ಯದಿಂದ ಮತ್ತು ಸಂತೋಷದಿಂದ ಅವಳ ಹೊಸ ಸಾಹಸವನ್ನು ಪ್ರಾರಂಭಿಸಿದಳು. ಇದು ಆರಂಭ ಅಷ್ಟೇ. ಇನ್ನು ಟೋಟೋ ಚಾನ್ ಪ್ರಯಾಣ ಮುಂದಿನ ವಿಡಿಯೋದಲ್ಲಿ ಮುಂದುವರಿಯುತ್ತಿದೆ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.